ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇರಾನ್ ಮೇಲೆ ಅಮೆರಿಕ ಹಾಗೂ ಇಸ್ರೇಲ್ ಜಂಟಿ ದಾಳಿಯನ್ನ ನಡೆಸಿದೆ. ಈ ಒಂದು ದಾಳಿಯಲ್ಲಿ ಇರಾನ್ ಸರ್ವೋಚ್ಚ ನಾಯಕ ಖಮೇನಿ ಹತ್ಯೆಯಾಗಿದೆ ಅಂತ ಟ್ರಂಪ್ ಹಾಗೂ ಇಸ್ರೇಲ್ ಒಂದು ಸ್ಪಷ್ಟನೆಯನ್ನ ನೀಡಿದೆ. ಇರಾನ್ ಮೇಲೆ ಅಮೆರಿಕ ಹಾಗೂ ಇಸ್ರೇಲ್ ಜಂಟಿಯಾಗಿ ದಾಳಿಯನ್ನ ನಡೆಸಿತು. ನಿನ್ನೆ ಬೆಳಿಗ್ಗೆಯಿಂದ ಆರಂಭವಾದ ದಾಳಿ ಇದು. ಈ ಒಂದು ದಾಳಿಯಲ್ಲಿ ಇರಾನ್ನ ಸುಪ್ರೀಂ ಲೀಡರ್ ಖಮೇನಿ ಹತ್ಯೆಯಾಗಿದೆ ಅಂತ ಮೃತಪಟ್ಟಿರುವ ಬಗ್ಗೆ ಟ್ರಂಪ್ ಹಾಗೂ ಇಸ್ರೇಲ್ ಸ್ಪಷ್ಟನೆಯನ್ನ ನೀಡಿದೆ. ಜಗತ್ತಿನ ಅತಿ ದುಷ್ಟ ವ್ಯಕ್ತಿ ಇನ್ನಿಲ್ಲ ಅಂತ ಟ್ರಂಪ್ ತಮ್ಮ ಎಕ್ಸ್ ಖಾತೆಯಲ್ಲಿ ಬರ್ಕೊಂಡಿದ್ದಾರೆ. ಟ್ವೀಟ್ ಮಾಡಿ ಟ್ರಂಪ್ ಹಾಗೂ ಇಸ್ರೇಲ್ ಪ್ರಧಾನಿ ಸ್ಪಷ್ಟನೆಯನ್ನ ನೀಡಿದ್ದಾರೆ. ಜಗತ್ತಿನ ಅತಿ ದುಷ್ಟ ವ್ಯಕ್ತಿ ಇನ್ನಿಲ್ಲ ಅಂತ ಟ್ರಂಪ್ ಬರೆದುಕೊಂಡಿದ್ದಾರೆ. ಟ್ವೀಟ್ ಮಾಡಿ ಡೊನಾಲ್ಡ್ ಟ್ರಂಪ್ ಹಾಗೂ ಇಸ್ರೇಲ್ ಪ್ರಧಾನಿ ಸ್ಪಷ್ಟನೆಯನ್ನ ನೀಡಿದ್ದಾರೆ. ಇನ್ನೊಂದು ಕಡೆ ಇರಾನ್ ಇದನ್ನ ಅಲ್ಲಗಳೆದಿದೆ. ಇದೆಲ್ಲ ಸುಳ್ಳು, ಸುರಕ್ಷಿತವಾಗಿದ್ದಾರೆ ಅಂತ ಇರಾನ್ ಕೂಡ ಹೇಳಿದೆ. ಖಮೇನಿ ಸುರಕ್ಷಿತವಾಗಿದ್ದಾರೆ ಅಂತ ಒಂದು ಸ್ಪಷ್ಟನೆಯನ್ನ ನೀಡಿದೆ. ಟ್ವೀಟ್ ಮಾಡಿ ಒಂದ್ ಕಡೆ ಟ್ರಂಪ್ ಹಾಗೂ ಇಸ್ರೇಲ್ ಪ್ರಧಾನಿ ಖಮೇನಿ ಮೃತಪಟ್ಟಿದ್ದಾರೆ, ಹತ್ಯೆಯಾಗಿದೆ ಅನ್ನೋದನ್ನ ಸ್ಪಷ್ಟಪಡಿಸಿದ್ರೆ, ಇನ್ನೊಂದು ಕಡೆ ಇರಾನ್ ಕೂಡ ಇದನ್ನ ಅಲ್ಲಗಳೆದಿದೆ. ಇಲ್ಲ, ಖಮೇನಿ ಸುರಕ್ಷಿತವಾಗಿದ್ದಾರೆ, ಇದೆಲ್ಲ ಸುಳ್ಳು. ನಾವು ಯಾವಾಗ ಈ ಒಂದು ಯುದ್ಧ ಆಗುತ್ತೆ ಅಂತ ಗೊತ್ತಾಯ್ತು ಆಗ ಅವರನ್ನ ಬೇರೆ ಒಂದು ಸೇಫ್ ಜಾಗಕ್ಕೆ ನಾವು ಶಿಫ್ಟ್ ಮಾಡಿದ್ದೇವೆ ಅಂತ ಇರಾನ್ ಸ್ಪಷ್ಟಪಡಿಸಿದೆ. ಇನ್ನು ನೀವು ಕೂಡ ನೋಡ್ತಾ ಇದ್ದೀರಾ, ಇದು ಡೊನಾಲ್ಡ್ ಟ್ರಂಪ್ ಅವರ ಟ್ವೀಟ್. ಖಮೇನಿ ಎಂಬ ಇತಿಹಾಸದ ಅತ್ಯಂತ ಕ್ರೂರ ವ್ಯಕ್ತಿಗಳಲ್ಲಿ ಒಬ್ಬ ಹತನಾಗಿದ್ದಾನೆ ಅಂತ ಟ್ರಂಪ್ ತಮ್ಮ ಸಾಮಾಜಿಕ ಜಾಲತಾಣ ಟ್ರೂತ್ ಸೋಷಿಯಲ್ನಲ್ಲಿ ಬರೆದುಕೊಂಡಿದ್ದಾರೆ. ಇದು ಕೇವಲ ಇರಾನ್ ಜನರಿಗೆ ಸಂದ ಜಯ ಮಾತ್ರವಲ್ಲ, ಖಮೇನಿ ಮತ್ತು ಆತನ ರಕ್ತ ಪಿಪಾಸು ಗೂಂಡಾ ಪಡೆಯಿಂದ ಹತರಾದ ಅಥವಾ ಅಂಗವೈಕಲ್ಯಕ್ಕೆ ಒಳಗಾದ ಶ್ರೇಷ್ಠ ಅಮೆರಿಕನ್ನರಿಗೆ ಹಾಗೂ ವಿಶ್ವದ ವಿವಿಧ ದೇಶಗಳ ಜನರಿಗೆ ಸಿಕ್ಕ ನ್ಯಾಯ ಅಂತ ಅವರು ಬರ್ಕೊಂಡಿದ್ದಾರೆ. ನೀವು ನೋಡ್ತಾ ಇದ್ದೀರಾ ಅದನ್ನ. ನಮ್ಮ ಗುಪ್ತಚರ ಮತ್ತು ಅತ್ಯಾಧುನಿಕ ಟ್ರ್ಯಾಕಿಂಗ್ ವ್ಯವಸ್ಥೆಗಳಿಂದ ತಪ್ಪಿಸಿಕೊಳ್ಳೋದಕ್ಕೆ ಆತನಿಗೆ ಸಾಧ್ಯವಾಗಲಿಲ್ಲ. ಇಸ್ರೇಲ್ ಜೊತೆ ನಿಕಟವಾಗಿ ಕಾರ್ಯವಹಿಸಿದ ನಮಗೆ ಆತನಾಗಲಿ ಅಥವಾ ಆತನ ಜೊತೆಗೆ ಹತರಾದ ಇತರ ನಾಯಕರಾಗಲಿ ಏನೂ ಕೂಡ ಮಾಡೋದಕ್ಕೆ ಸಾಧ್ಯವಾಗಲಿಲ್ಲ ಅಂತ ಅವರು ಬರ್ಕೊಂಡಿದ್ದಾರೆ. ಇರಾನ್ ಜನರಿಗೆ ತಮ್ಮ ದೇಶವನ್ನ ಮರಳಿ ಪಡೆಯೋದಕ್ಕೆ ಇದು ಅತ್ಯುತ್ತಮ ಅವಕಾಶ. ಇರಾನ್ನ IRGC ಸೇನೆ, ಇತರ ಭದ್ರತಾ ಹಾಗೂ ಪೊಲೀಸ್ ಪಡೆಗಳು ಇನ್ಮುಂದೆ ಹೋರಾಟ ನಡೆಸಲು ಇಚ್ಛಿಸ್ತಾ ಇಲ್ಲ. ಅವರು ನಮ್ಮ ದಾಳಿಯಿಂದ ರಕ್ಷಣೆ ಬಯಸ್ತಿದ್ದಾರೆ ಎನ್ನುವಂಥ ಮಾಹಿತಿ ನಮಗೆ ಲಭ್ಯವಾಗ್ತಾ ಇದೆ ಅಂತ ಬರೆದುಕೊಂಡಿದ್ದಾರೆ. ಖಮೇನಿಯ ಸಾವು ಮಾತ್ರವಲ್ಲದೆ ಕೇವಲ ಒಂದೇ ದಿನದಲ್ಲಿ ಆ ದೇಶ ಬಹಳಷ್ಟು ನಾಶವಾಗಿದೆ, ಧ್ವಂಸಗೊಂಡಿದೆ. ಆದಾಗ್ಯೂ ಮಧ್ಯಪ್ರಾಚ್ಯದಲ್ಲಿ ಮತ್ತು ಇಡೀ ವಿಶ್ವದಲ್ಲಿ ಶಾಂತಿ ಸ್ಥಾಪಿಸುವ ನಮ್ಮ ಗುರಿಯನ್ನ ಸಾಧಿಸುವವರೆಗೆ ನಿಖರವಾದ ಮತ್ತು ಭಾರೀ ಬಾಂಬ್ ದಾಳಿಗಳು ಈ ವಾರದ ಉದ್ದಕ್ಕೂ ಅಥವಾ ಅಗತ್ಯವಿರುವಷ್ಟು ಕಾಲ ಅಡೆತಡೆ ಇಲ್ಲದೆ ಮುಂದುವರಿಯುತ್ತೆ ಅಂತ ಟ್ರಂಪ್ ಹೇಳಿದ್ದಾರೆ. ಅಂದರೆ ಯಾವುದೇ ರೀತಿ ಇದು ನಿಲ್ಲೋದಿಲ್ಲ. ಖಮೇನಿ ಹತ್ಯೆಯಾಗಿದೆ ಅಂದ ಕೂಡಲೇ ನಾವು ಈ ಒಂದು ಯುದ್ಧವನ್ನು ನಿಲ್ಲಿಸೋದಿಲ್ಲ. ಅಗತ್ಯ ಇರೋವರೆಗೂ ಭಾರೀ ಬಾಂಬ್ ದಾಳಿಗಳು ಹಾಗೂ ವಾರದ ಉದ್ದಕ್ಕೂ ಅಗತ್ಯವಿರುವಷ್ಟು ಕಾಲ ಅಡೆತಡೆ ಇಲ್ಲದೆ ಈ ಒಂದು ಯುದ್ಧ ಮುಂದುವರಿಯುತ್ತೆ ಅಂತ ಟ್ರಂಪ್ ಹೇಳಿದ್ದಾರೆ. ಹೀಗಾಗಿ ಏನಾಗುತ್ತೆ, ಈಗ ಖಮೇನಿ ಹತ್ಯೆಯಾಗಿದೆ, ಹತ್ಯೆಯ ಬಳಿಕವಾದರೂ ಈ ಯುದ್ಧ ನಿಲ್ಲುತ್ತಾ ಅಥವಾ ಇದನ್ನ ಕಂಟಿನ್ಯೂ ಮಾಡ್ತಾರಾ, ಏನು ಎತ್ತ ಎಲ್ಲವನ್ನ ಕೂಡ ಕಾದು ನೋಡಬೇಕಿದೆ. ಸದ್ಯ ಈ ಒಂದು ಖಮೇನಿ ಹತ್ಯೆಯಾಗಿರೋದು ದೃಢವಾಗಿದೆ. ಮೃತಪಟ್ಟಿರುವ ಬಗ್ಗೆ ಟ್ರಂಪ್ ಹಾಗೂ ಇಸ್ರೇಲ್ ಸ್ಪಷ್ಟನೆಯನ್ನು ನೀಡಿದೆ. ಆದರೆ ಇದಕ್ಕೆ ಮುಂಚೆ ಇರಾನ್ ಇಲ್ಲ, ಇದೆಲ್ಲ ಸುಳ್ಳು, ಖಮೇನಿ ಸುರಕ್ಷಿತವಾಗಿದ್ದಾರೆ, ಯಾವಾಗ ಈ ರೀತಿ ದಾಳಿ ಆಗುತ್ತೆ ಅಂತ ನಮಗೆ ಮಾಹಿತಿ ಸಿಕ್ತೋ ಆಗ ಅವರನ್ನು ನಾವು ಸುರಕ್ಷಿತ ಸ್ಥಳಕ್ಕೆ ಶಿಫ್ಟ್ ಮಾಡಿದ್ವಿ ಅಂತ ಹೇಳಿದ್ರು. ಆದರೆ ಇದೀಗ ಖಮೇನಿ ಹತ್ಯೆಯಾಗಿರೋದು ದೃಢವಾಗ್ತಾ ಇದೆ. ಹೀಗಾಗಿ ಮುಂದೆ ಯಾವ ರೀತಿ ಸಾಗುತ್ತೆ ಈ ಯುದ್ಧ, ಕಂಟಿನ್ಯೂ ಆಗುತ್ತಾ ಅಥವಾ ಇಲ್ಲಿಗೆ ನಿಲ್ಲಿಸ್ತಾರಾ, ಏನು ಎತ್ತ ಎಲ್ಲವನ್ನ ಕಾದು ನೋಡಬೇಕಾಗಿದೆ. ಅಂದರೆ ಯಾವಾಗ ಈ ಯುದ್ಧ ಆರಂಭವಾಯಿತು ಆಗ, ಅಂದರೆ 2025ರಲ್ಲಿ 12 ದಿನಗಳ ಕಾಲ ಇರಾನ್ ಹಾಗೂ ಇಸ್ರೇಲ್ ನಡುವೆ ಯುದ್ಧವಾಗುತ್ತೆ. ಆಗಲೂ ಕೂಡ ಖಮೇನಿ ಹತ್ಯೆ ಆಗೋ ತನಕ ಯುದ್ಧವನ್ನ ಮಾಡ್ತೇವೆ ಅಂತ ಅವರು ಹೇಳಿದ್ರು. ತದನಂತರದಲ್ಲಿ ಟ್ರಂಪ್ ಮಧ್ಯಪ್ರವೇಶಿಸಿ ಯುದ್ಧವನ್ನ ನಿಲ್ಲಿಸಿದ್ರು. ಆದರೆ ಇದೀಗ ಖಮೇನಿಯ ಹತ್ಯೆಯಾಗಿದೆ. Again, major combat operations in Iran. Our objective is to defend the American people by eliminating imminent threats from the Iranian regime, a vicious group of very hard, terrible people. Its menacing activities directly endanger the United States, our troops, our bases overseas, and our allies throughout the world. For 47 years, the Iranian regime has chanted death to America and waged an unending campaign of bloodshed and mass murder, targeting the United States, our troops, and the innocent people in many, many countries. Among the regime's very first acts was to back a violent takeover of the U.S. Embassy in Tehran,
holding dozens of American hostages for 444 days. In 1983, Iran's proxies carried out the Marine barracks bombing in Beirut that ಎಸ್, ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಅನಂತ್ ರಾಮಯ್ಯ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ಅನಂತ್, ಇನ್ನು ಇರಾನ್ನ ಸುಪ್ರೀಂ ಲೀಡರ್ ಖಮೇನಿ ಹತ್ಯೆಯಾಗಿದೆ, ಇನ್ನೊಂದು ಕಡೆ ಅಲ್ಲಿರುವಂತಹ ನಾಗರಿಕರು ಈ ಹತ್ಯೆಯನ್ನ ಸಂಭ್ರಮಿಸ್ತಾ ಇದ್ದಾರೆ. ಖಮೇನಿ ಸಾಯ್ಲಿ ಅಂತಾನೆ ಕಾಯ್ತಾ ಇದ್ರೆ ಹೇಗೆ? ಅನಂತ್, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಎಸ್, ಇರಾನ್ನ ಸರ್ವೋಚ್ಚ ನಾಯಕ ಖಮೇನಿ ಹತ್ಯೆಯಾಗಿದೆ. ಇದು ಇನ್ನೊಂದು ಕಡೆ ದೃಢವಾಗ್ತಾ ಇದೆ. ಮೊದಲನೇದಾಗಿ ಯಾವಾಗ ಟ್ರಂಪ್ ಹಾಗೂ ಇಸ್ರೇಲ್ ಕಡೆಯಿಂದ ಒಂದು ಮಾಹಿತಿ ಸಿಗುತ್ತೆ, ಆಗ ಇದನ್ನು ಅಲ್ಲಗಳೆದಿತ್ತು ಇರಾನ್. ಅಂದರೆ ಯಾವುದೇ ರೀತಿ ಹತ್ಯೆ ಆಗಿಲ್ಲ, ಅವರು ಸೇಫ್ ಆಗಿದ್ದಾರೆ ಅಂತ ಒಂದು ಕಡೆ ಹೇಳಿದರು. ಆದರೆ ಇದೀಗ ಈ ಒಂದು ವಿಷಯ ದೃಢವಾಗಿದೆ. ಇರಾನ್ನ ಸರ್ವೋಚ್ಚ ನಾಯಕ ಆಯತೊಲ್ಲಾ ಅಲಿ ಖಮೇನಿ ಮೃತಪಟ್ಟಿದ್ದಾರೆ ಈ ಒಂದು ದಾಳಿಯಲ್ಲಿ. ಅಂದರೆ ಮೇನ್ ಟಾರ್ಗೆಟ್ ಅವರೇ ಆಗಿದ್ರು. ಕೊನೆಗೂ ಆ ಟಾರ್ಗೆಟನ್ನು ರೀಚ್ ಮಾಡಿದೆ ಅಮೆರಿಕ ಹಾಗೂ ಇಸ್ರೇಲ್. ಕಳೆದ ಬಾರಿ ನಡೆದಂಥ ಯುದ್ಧ ಕೂಡ, ಅಂದರೆ 12 ದಿನಗಳ ಕಾಲ ಯುದ್ಧ ಆಗಿತ್ತು. ಆ ಸಂದರ್ಭದಲ್ಲೂ ಕೂಡ ಖಮೇನಿ ಅವರನ್ನು ಹತ್ಯೆ ಮಾಡಬೇಕು ಅನ್ನೋದೇ ಅವರ ಮೇನ್ ಟಾರ್ಗೆಟ್ ಆಗಿತ್ತು ಇಸ್ರೇಲ್ ಅವ್ರದ್ದು. ಅಂದರೆ ಖಮೇನಿ ಹತ್ಯೆ ಆಗಬೇಕು, ಜೊತೆಗೆ ಇರಾನ್ಗೆ ಶಕ್ತಿ, ಅಂದರೆ ಅಲ್ಲಿ ಪ್ರೊಡ್ಯೂಸ್ ಆಗುವಂಥ ಯುರೇನಿಯಂ ನ್ಯೂಕ್ಲಿಯರ್ ವೆಪನ್ನೇ ಇರಾನ್ಗೆ ಶಕ್ತಿ ಆಗಿತ್ತು. ನಮ್ಮ ಹತ್ರ ನ್ಯೂಕ್ಲಿಯರ್ ವೆಪನ್ ಇದೆ ಅಂತ ಬಹಳಷ್ಟು ಜಂಬ ಕೊಚ್ಕೊಳ್ತಾ ಇತ್ತು. ಹೀಗಾಗಿ ಆ ಪರಮಾಣು ಸ್ಥಾವರಗಳನ್ನು ಗುರಿಯಾಗಿಸಿಕೊಂಡು ಕಳೆದ ಬಾರಿ 2025ರಲ್ಲಿ 12 ದಿನಗಳ ಕಾಲ ಏನು ಇರಾನ್ ಹಾಗೂ ಇಸ್ರೇಲ್ ನಡುವೆ ಯುದ್ಧ ಆಗಿತ್ತು, ಆಗ ಇಸ್ರೇಲ್ ಇರಾನ್ನ 3 ಪರಮಾಣು ಸ್ಥಾವರಗಳನ್ನು ಗುರಿಯಾಗಿಸಿಕೊಂಡು ಯುದ್ಧವನ್ನು ಸಾರಿತ್ತು. ಹಾಗೆ ಅಲ್ಲಿ ಯುರೇನಿಯಂ ಪ್ರೊಡ್ಯೂಸ್ ಆಗುತ್ತೆ. ಈ ಯುರೇನಿಯಂ ಕೆಮಿಕಲ್ ಏನಿದೆ, ಇದನ್ನು ನ್ಯೂಕ್ಲಿಯರ್ ಬಾಂಬ್ ತಯಾರಿಕೆಯಲ್ಲಿ ಬಳಸಲಾಗುತ್ತೆ. ಹೀಗಾಗಿ ಅದನ್ನು ಧ್ವಂಸಗೊಳಿಸಬೇಕು ಎನ್ನುವಂಥ ನಿಟ್ಟಿನಲ್ಲಿ ಯುದ್ಧ ಆರಂಭವಾಗಿತ್ತು. ಹಾಗೆ ಖಮೇನಿ ಹತ್ಯೆ ಮಾಡಬೇಕು ಅನ್ನೋದಾಗಿ ಯುದ್ಧ ಆರಂಭವಾಗಿತ್ತು. ಇದೀಗ ಕೊನೆಗೂ ಖಮೇನಿಯ ಹತ್ಯೆಯಾಗಿದೆ. ಎಸ್, ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಅನಂತ್ ರಾಮಯ್ಯ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ಅನಂತ್, ಇರಾನ್ನ ಸುಪ್ರೀಂ ಲೀಡರ್ ಖಮೇನಿ ಹತ್ಯೆಯಾಗಿದೆ, ಇನ್ನೊಂದು ಕಡೆ ಅಲ್ಲಿರುವಂತಹ ನಾಗರಿಕರು ಈ ಒಂದು ಹತ್ಯೆಯನ್ನ ಅಥವಾ ಸಾವನ್ನ ಸಂಭ್ರಮಿಸ್ತಾ ಇದ್ದಾರೆ. ಖಮೇನಿ ಸಾಯ್ಲಿ ಅಂತಾನೆ ಕಾಯ್ತಾ ಇದ್ರ ಹೇಗೆ? ಹೌದು ಸಿಂಚನ, ಏನು ನಿನ್ನೆ ಬೆಳಿಗ್ಗೆಯಿಂದ ಆರಂಭವಾದಂತಹ ಒಂದು ಏನು ಇಸ್ರೇಲ್ ಮತ್ತೆ US ಒಂದು ಜಾಯಿಂಟ್ ಆಪರೇಷನ್ ಏನಿದೆಯಲ್ಲ, ಈ ಒಂದು ಜಾಯಿಂಟ್ ಆಪರೇಷನ್ ನಲ್ಲಿ ನಿನ್ನೆನೆ ಏನು ಟ್ರಂಪ್ ಅವರು ಒಂದು ಘೋಷಣೆಯನ್ನ ಮಾಡಿದ್ರು. ಏನು ಇರಾನ್ ನಲ್ಲಿ ಒಂದು ಉತ್ತಮವಾದಂತಹ ಆಡಳಿತವನ್ನ ತರಬೇಕು, ಮತ್ತೆ ಈ ಒಂದು ಏನು ಅಯತುಲ್ಲಾ ಖಮೇನಿ ಅವರ ಒಂದು ಭ್ರಷ್ಟ ಆಡಳಿತವನ್ನ, ಅದರ ಜೊತೆಗೆ ಏನು ಅವರ ಒಂದು ಪರಮಾಣುವನ್ನ ಹೊಂದಬೇಕು ಎಂಬ ಒಂದು ಆಸೆಯನ್ನ ಕಿತ್ತೊಗಿಬೇಕು ಎಂಬ ನಿಟ್ಟಿನಲ್ಲಿ ಈ ಒಂದು ಜಾಯಿಂಟ್ ಆಪರೇಷನ್ ಅನ್ನ ಸ್ಟಾರ್ಟ್ ಮಾಡಿದ್ರು. ಅದರ ಬೆನ್ನಲ್ಲೇನೆ ಅಮೆರಿಕದ ಪಡೆಗಳು ಇಸ್ರೇಲ್ ಜೊತೆಗೆ ಏನು ಇರಾನ್ನ ಒಂದು ರಾಜಧಾನಿ ಆಗಿದ್ದಂತಹ ತೆಹರಾನ್ ಮೇಲೆ ದಾಳಿಯನ್ನ ಮಾಡ್ತಾ ಇದ್ರು. ಇದರಿಂದ ಸಾಕಷ್ಟು ಎರಡೂ ಕಡೆಗಳಿಂದಲೂ ಕೂಡ ಸಾವು ನೋವುಗಳು ಸಂಭವಿಸ್ತಾ ಇತ್ತು. ಜೊತೆಗೆ ಇದಕ್ಕೆ ಪ್ರತೀಕಾರವಾಗಿ ಇರಾನ್ ಕೂಡ ಏನು ಅಮೆರಿಕದ ಏರ್ ಬೇಸಿಸ್ ಏನಿದಾವಲ್ಲ, ಆ ಒಂದು ನೆಲೆಗಳ ಮೇಲೂ ಕೂಡ ಆ ದಾಳಿಯನ್ನ ಆರಂಭಿಸಿತ್ತು. ಈ ಒಂದು ದಾಳಿ ಮತ್ತು ಪ್ರತಿದಾಳಿಯಲ್ಲಿ ಇಂದು ಬೆಳಿಗ್ಗೆ ಏನು ಇರಾನ್ನ ಒಬ್ಬ ಸುಪ್ರೀಂ ಲೀಡರ್ ಆಗಿರುವಂತಹ ಅಯತುಲ್ಲಾ ಖಮೇನಿ ಅವರ ಹತ್ಯೆ ಆಗಿದೆ ಅಂತ ಹೇಳ್ಬಿಟ್ಟು ಸ್ಥಳೀಯ ಟಿವಿ ವರದಿಯನ್ನ ಮಾಡಿದೆ. ಅದ್ರ ಜೊತೆಗೆ ಡೊನಾಲ್ಡ್ ಟ್ರಂಪ್ ಅವರು ಕೂಡ ತಮ್ಮ ಸೋಷಿಯಲ್ ಮೀಡಿಯಾ ಟ್ರೂತ್ ಅಲ್ಲಿ ಕೂಡ ಬರ್ಕೊಂಡಿದ್ದಾರೆ, ಒಬ್ಬ ಇತಿಹಾಸದ ಒಬ್ಬ ದುಷ್ಟ ವ್ಯಕ್ತಿಯನ್ನ ಸಂಹಾರ ಮಾಡಲಾಗಿದೆ ಅಂತ ಹೇಳ್ಬಿಟ್ಟು ಅವರು ಕೂಡ ಈ ಬಗ್ಗೆ ಘೋಷಣೆಯನ್ನ ಮಾಡಿದ್ರೆ. ಜೊತೆಗೆ ಅಧಿಕೃತವಾಗಿ ಇರಾನ್ನ ನ್ಯಾಷನಲ್ ಮೀಡಿಯಾ ಕೂಡ ಏನು ಇರಾನ್ನ ಸ್ಥಳೀಯ ಅಂದ್ರೆ ಸರ್ಕಾರಿ ಟಿವಿ ಮಾಧ್ಯಮ ಕೂಡ ಈ ಬಗ್ಗೆ ಕನ್ಫರ್ಮ್ ಅನ್ನ ಮಾಡಿದೆ ಖಮೇನಿ ಹತ್ಯೆ ಆಗಿರೋದ್ರ ಬಗ್ಗೆ. ಖಮೇನಿ ಹತ್ಯೆಯ ಜೊತೆಗೆ ಖಮೇನಿಯ ಮಗಳು, ಅವರ ಅಳಿಯ ಮತ್ತೆ ಅವರ ಮೊಮ್ಮಗ, ಅವರ ಮೂರು ಜನನು ಕೂಡ ಹತ್ಯೆ ಆಗಿದ್ದಾರೆ ಅಂತ ಹೇಳ್ಬಿಟ್ಟು ಹೇಳಲಾಗ್ತಿದೆ. ಇದರ ಏನು ಖಮೇನಿ ಹತ್ಯೆ ಹಿನ್ನೆಲೆಯಲ್ಲಿ ಇರಾನ್ ನಲ್ಲಿ 40 ದಿನಗಳ ಕಾಲ ಒಂದು ಸ್ಟೇಟ್ ಮಾರ್ನಿಂಗ್ ಅನ್ನು ಕೂಡ ಡಿಕ್ಲೇರ್ ಮಾಡಲಾಗಿದೆ. ಈಗ ಮುಖ್ಯವಾಗಿ ಹತ್ಯೆ ಆದ ನಂತರ
ಯಾವ ರೀತಿಯಾದಂತಹ ಇರಾನ್ ನಲ್ಲಿ ಬದಲಾವಣೆ ಆಗುತ್ತೆ, ಮತ್ತೆ ಈ ಮುಂದಿನ ಒಂದು ನಡೆ ಏನು ಅನ್ನೋದ್ರ ಬಗ್ಗೆ ಅಲ್ಲಿ ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಇರುವಂತಹ ಒಂದು ಪ್ರಶ್ನೆ. ಕಾರಣ ಏನಪ್ಪಾ ಅಂತಂದ್ರೆ, ಐತುಲ್ಲಾ ಖಮೇನಿ 1979ರಿಂದ ಏನು ರೆವಲ್ಯೂಷನರಿ ಗಾರ್ಡ್ ಮುಖಾಂತರ ಇರಾನ್ ನಲ್ಲಿ ಅಧಿಕಾರಕ್ಕೆ ಬಂದ್ರು, ಇರಾನ್ ನಲ್ಲಿ ಅಧಿಕಾರಕ್ಕೆ ಬಂದ ನಂತರ ಸಾಕಷ್ಟು ಬದಲಾವಣೆಗಳನ್ನ ತಗೊಂಡ್ಬಂದ್ರು. ಅದ್ರ ಜೊತೆಗೆ ಸಾಕಷ್ಟು ಕೆಲವೊಂದು ಅಂದ್ರೆ ತುಂಬಾ ಸ್ಟ್ರಿಕ್ಟ್ ಆಗಿರುವಂತಹ ಶರಿಯಾ ಲಾ ಅನ್ನ ತಂದಿದ್ರಿಂದಾಗಿ ಅಲ್ಲಿನ ಸ್ಥಳೀಯರ ವಿರೋಧವನ್ನ ಕಟ್ಕೊಳ್ಬೇಕಾಯ್ತು. ಹೀಗಾಗಿನೇ ಒಂದು ಭ್ರಷ್ಟಾಚಾರ ಆಗಿರ್ಬೋದು, ಅದ್ರ ಜೊತೆಗೆ ತಮ್ಮ ಸುತ್ತಮುತ್ತ ಇರುವಂತಹ ಏನು ಗಲ್ಫ್ ಕಂಟ್ರೀಸ್ ನಲ್ಲೇನೆ ಅವರು ದೇಶವನ್ನು ಕೂಡ ಕಟ್ಕೊಳ್ಳುವಂತಹ ಪರಿಸ್ಥಿತಿ ಬಂತು. ಹೀಗಾಗಿ ಏನು ಖಮೇನಿ ಅವರ ಕೆಲವೊಂದು ಆಡಳಿತ ವಿರೋಧಿ ನೀತಿಗಳು, ಪರಮಾಣುವನ್ನ ಹೊಂದಬೇಕು ಅನ್ನೋ ಒಂದು ನೀತಿ, ಅದಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿದಂತಹ ಅಮೆರಿಕ ಮತ್ತೆ ಇಸ್ರೇಲ್ ಆಗಿರ್ಬೋದು, ಇಂತಹ ಒಂದು ರಾಷ್ಟ್ರಗಳ ಅಭಿಲಾಷೆಗೆ ವಿರುದ್ಧವಾಗಿ ನಡೆದಂತದ್ದು. ಅದರ ಜೊತೆಗೆ ಸ್ಥಳೀಯವಾಗಿ ವಿರೋಧ, ಇದು ತುಂಬಾ ದೊಡ್ಡ ಮಟ್ಟದಲ್ಲಿ ಖಮೇನಿಯ ಒಂದು ರೆಜಿಮ್ ಚೇಂಜ್ಗೆ ಸಾಕಷ್ಟು ದಿನಗಳಿಂದಲೂ ಕೂಡ ಒತ್ತಡ ಕೇಳಿ ಬರ್ತಾ ಇತ್ತು. ಆದ್ರೆ ಕಂಪ್ಲೀಟ್ ಆಗಿ 36 ವರ್ಷಗಳಿಂದಲೂ ಕೂಡ ಏನು ಪೆಹಲ್ವಿ ಅಂತ ಏನಿದ್ರಲ್ಲ ಈ ಹಿಂದೆ, ಅಂದ್ರೆ ಖಮೇನಿಗಿಂತ ಹಿಂದೆ ಇದ್ದಂತಹ ಇರಾನ್ನ ಸುಪ್ರೀಂ ಏನು ಪೆಹಲ್ವಿ ಅವರ ಒಂದು ಅವರನ್ನ ಚೇಂಜ್ ಮಾಡಿ ಅಲ್ಲಿಂದ ಏನು ತಮ್ಮ ಇರಾನ್ ಅನ್ನು ಸಂಪೂರ್ಣವಾಗಿ ತನ್ನ ಆಡಳಿತಕ್ಕೆ ತಗೊಂಡಂತಹ ಖಮೇನಿ ಅವರು ಆ ಒಂದು ಇರಾನ್ ಅನ್ನ ತನ್ನ ಕಂಟ್ರೋಲ್ ನಲ್ಲಿ ಇಟ್ಕೊಂಡಿದ್ರು. ಅಲ್ಲಿ ಯಾವುದೇ ಒಂದು ಕಾನೂನು ಬರ್ಬೇಕಂದ್ರೂ ಅಥವಾ ಏನಾದ್ರೂ ಒಂದು ಇರಾನ್ ನಲ್ಲಿ ಒಂದು ಹುಲ್ಕಡ್ಡಿ ಎಳ್ಕೊಳ್ಬೇಕಂದ್ರೂ ಕೂಡ ಖಮೇನಿಯ ಒಂದು ಆಗ್ಲೇಬೇಕಾಯ್ತು. ಅಷ್ಟು ಮಟ್ಟಿಗೆ ಹೋಲ್ಡಿಂಗ್ ಅನ್ನ ಇಟ್ಕೊಂಡಿದ್ದಂತಹ ವ್ಯಕ್ತಿ. ಜೊತೆಗೆ ಅಷ್ಟೇ ಸ್ಟ್ರಿಕ್ಟ್ ಆಗಿರುವಂತಹ ಶರಿಯಾ ಲಾ ಮುಖಾಂತರವಾಗಿ ಸಾಕಷ್ಟು ಮಹಿಳೆಯರ ವಿರೋಧವನ್ನು ಕಟ್ಕೊಂಡಿದ್ರು, ಮತ್ತೆ ಅಲ್ಲಿ ಸ್ಥಳೀಯವಾಗಿ ವಿರೋಧವನ್ನು ಕಟ್ಕೊಂಡಿದ್ರು. ಅದರ ಜೊತೆಗೆ ಇದಕ್ಕೆ ಹಿಂಬು ನೀಡುವಂತೆ ಅಮೆರಿಕದಿಂದ ಸಾಕಷ್ಟು ಬೆಂಬಲ ಬಂದಿದ್ರಿಂದಾಗಿ ಈ ಒಂದು ದಿನೇ ದಿನೇ ಅಮೆರಿಕದ ಹಗೆತನ ಜಾಸ್ತಿ ಆಗಿದ್ರಿಂದಾಗಿ ಈ ಖಮೇನಿಯ ವಿರುದ್ಧ ಹತ್ಯೆಗೆ ಸಾಕಷ್ಟು ಬಾರಿ ಇಸ್ರೇಲ್ ಕೂಡ ಈ ಹಿಂದೆ ಸಾಕಷ್ಟು ಸಂಚನ್ನು ಕೂಡ ನಡೆಸಿತ್ತು. ಬಟ್ ಏನು ವಾರ್ ಡಿಕ್ಲೇರ್ ಆದ ನಂತರ ಓಪನ್ ಆಗಿನೇ ಡೊನಾಲ್ಡ್ ಟ್ರಂಪ್ ಅವರು ಹೇಳ್ತಾ ಇದ್ರು, ನಾವು ಖಮೇನಿಯನ್ನ ಅಂತ್ಯ ಮಾಡಿ ಇರಾನ್ ನಲ್ಲಿ ಉತ್ತಮ ಆಡಳಿತವನ್ನ ತರ್ತೀವಿ, ಇದಕ್ಕೆ ಇರಾನ್ನ ಜನಗಳು ಕೂಡ ಸಹಕಾರವನ್ನು ಕೊಡಬೇಕು ಅಂತ. ಈಗಿರುವಂತಹ ಪ್ರಶ್ನೆ, ಖಮೇನಿಯ ಸಕ್ಸೆಸರ್ ಯಾರು ಅನ್ನೋದ್ರ ಬಗ್ಗೆ. ಖಮೇನಿ ಯಾರನ್ನು ಕೂಡ ಇನ್ನೂ ಘೋಷಣೆ ಮಾಡಿರಲಿಲ್ಲ, ಮುಂದಿನ ನಾಯಕ ಯಾರು ಅನ್ನೋದ್ರ ಬಗ್ಗೆ. ಹೀಗಾಗಿ ಬಹುಶಃ ಇರಾನ್ನ ಒಂದು ಇರುವಂತಹ ಏನು ಅಲ್ಲಿನ ಒಂದು ಮಿನಿಸ್ಟ್ರೀಸ್ ಆಗಿರ್ಬೋದು, ಅವರೆಲ್ಲರನ್ನು ಕೂಡ ತೀರ್ಮಾನ ಮಾಡಿ ಯಾರನ್ನ ಮುಂದಿನ ಒಂದು ಇರಾನ್ ಅಂದ್ರೆ ಲೀಡರ್ ಆಗಿ ಘೋಷಣೆ ಮಾಡ್ಬೇಕು. ಅಥವಾ ಇದರಲ್ಲಿ ಅಮೆರಿಕ ಪಾತ್ರವನ್ನು ಕೂಡ ಇರುತ್ತೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಹೇಳಿದರೆ, ನಾವು ಅಲ್ಲಿ ಮತ್ತೊಂದು ಆಡಳಿತವನ್ನು ತಮ್ಮೊಂದು ತಮಗೆ ಬೇಕಾದಂತ ಇರುವಂತಹ ಸಾಧ್ಯತೆಯನ್ನು ಕೂಡ ಇದೆ. ಹೀಗಾಗಿ ಈಗ ಸದ್ಯದ ಮಟ್ಟಿಗೆ ಏನು ಅಲ್ಲಿ ಇನ್ನೂ ಒಂದು ವಾರ ಕೂಡ ಯುದ್ಧ ನಡೀತಾನೆ ಇರುತ್ತೆ. ಸದ್ಯದ ಅಂದ್ರೆ ಶಾಂತಿ ಅಲ್ಲಿ ನೆಲೆಸುವವರೆಗೂ ಕೂಡ ಯುದ್ಧ ಕಂಟಿನ್ಯೂ ಆಗಿ ನಡೀತಾ ಇರುತ್ತೆ ಅಂತ ಹೇಳ್ಬಿಟ್ಟು ಡೊನಾಲ್ಡ್ ಟ್ರಂಪ್ ಅವರು ಈಗಾಗಲೇ ಹೇಳಿದ್ದಾರೆ. ಈಗ ಏನು ಖಮೇನಿ ಹತ್ಯೆ ನಂತರ ಅಲ್ಲಿ ಯಾವ ರೀತಿಯಾದಂತಹ ಆಡಳಿತ ನಡೆಯುತ್ತೆ, ಏನೆಲ್ಲ ಚೇಂಜಸ್ ಆಗುತ್ತೆ ಅನ್ನೋದು ಮುಂದೆ ಇರುವಂತಹ ಪ್ರಶ್ನೆ ಸಿಂಚನ. ಓಕೆ ಅನಂತ್, ಈಗ ಇನ್ನೊಂದು ಕಡೆ ಖಮೇನಿ ಹತ್ಯೆಯಾಗಿದೆ, ಯುದ್ಧ ಕಂಟಿನ್ಯೂ ಆಗುತ್ತಾ ನಿಲ್ಲಿಸ್ತಾರೆ? ಯಾಕಂದ್ರೆ ಟ್ರಂಪ್ ಅವರು ಇಲ್ಲ ಕಂಟಿನ್ಯೂ ಆಗುತ್ತೆ ಅಂತ ಹೇಳಿದ್ದಾರೆ, ಆದರೆ ಒಂದು ಕಡೆ ನೆತನ್ಯಾಹು ಅವರು ಇಲ್ಲ ಯುದ್ಧವನ್ನ ನಿಲ್ಲಿಸುವಂತ ಯೋಚನೆಯನ್ನ ಮಾಡ್ತಾ ಇದ್ದೇವೆ ಅಂತ ಹೇಳಿದ್ರು. ಹೀಗಾಗಿ ಇದ್ರ ಬಗ್ಗೆ ಏನಾದ್ರೂ ಮಾಹಿತಿ ಇದೆಯಾ, ಹೇಗೆ? ಒಟ್ಟಿಗೆ ಯುದ್ಧ ನಿಲ್ಲಿಸುವಂತ ಪ್ರಶ್ನೆಗಿಂತಲೂ ಹೆಚ್ಚಾಗಿ ಖಮೇನಿ ಹತ್ಯೆ ನಂತರ ಅಲ್ಲಿ ಸಾಕಷ್ಟು ಗಲಾಟೆಗಳು, ಗೊಂದಲಗಳು ಮತ್ತೆ ದಂಗೆಗಳು ಆಗುವಂತಹ ಸಾಧ್ಯತೆಗಳು ಇರ್ತವೆ ಅಂತ ಇರುವಂತಹ ಸಾಧ್ಯತೆ ಇದೆ. ಹಾಗಾಗಿ ಖಮೇನಿ ಹತ್ಯೆ ಆದ ಕೂಡಲೇ ಎಲ್ಲವೂ ಬಗೆಹರಿತು ಅಂತ ಹೇಳಕ್ ಆಗೋದಿಲ್ಲ. ಯಾಕೆಂದ್ರೆ ಖಮೇನಿಯನ್ನ ಬೆಂಬಲಿಸುವಂತಹ ಕೆಲವೊಂದಷ್ಟು ಜನ ಈಗ ಹಿಂದೆ ಕೂಡ ಏನು ಖಮೇನಿ ವಿರುದ್ಧ ಅಲ್ಲಿ ಹೋರಾಟ ಆರಂಭ ಆದಂತಹ ಸಂದರ್ಭದಲ್ಲಿ ನಾವು ರೀಸೆಂಟ್ ಡೇಸ್ ಅಲ್ಲಿ ನಾವು ನೋಡಿದೀವಿ, ಅಲ್ಲಿ ಯಾರು ತಮ್ಮ ವಿರುದ್ಧ ಪ್ರತಿಭಟನೆ ಮಾಡಿದ್ರ ಸುಮಾರು 1400ಕ್ಕೂ ಹೆಚ್ಚು ಜನರನ್ನ ಹತ್ಯೆ ಮಾಡಿದ್ರು ಅಂತ ಹೇಳ್ಬಿಟ್ಟು ಡೊನಾಲ್ಡ್ ಟ್ರಂಪ್ ಅವರೇ ಕೂಡ ಹೇಳಿದ್ರೆ, ಮತ್ತೆ ಅಲ್ಲಿನ ಸಾಕಷ್ಟು ಟಿವಿ ಮಾಧ್ಯಮಗಳಲ್ಲೂ ಕೂಡ ನಾವು ವರದಿಯನ್ನ ನೋಡಿದೀವಿ. ಹೀಗಾಗಿ ಅಲ್ಲಿ ಸಾಕಷ್ಟು ಒಂದ್ ರೀತಿಯಾದಂತಹ ದಂಗೆಗಳು ಇರುವಂತಹ ಸಾಧ್ಯತೆಗಳು ಇರ್ತವೆ. ಇದ್ದಕ್ಕಿದ್ದಂಗೆ ಸಡನ್ ಆಗಿ ಎಲ್ಲವೂ ಮುಗೀತು ಅಂತ ಹೇಳಕ್ಕಾಗಿಲ್ಲ. ಮತ್ತೆ ಯಾವ ರೀತಿಯಾದಂತಹ ಟರ್ನ್ ಆಗುತ್ತೆ, ಮತ್ತೆ ಯಾವ ರೀತಿಯಾದಂತಹ ಪರಿಸ್ಥಿತಿ ವಿಕೋಪಕ್ಕೆ ಹೋಗುತ್ತೆ ಅನ್ನೋದನ್ನ ಗೆಸ್ ಮಾಡ್ಲಿಕ್ಕೆ ಆಗಲ್ಲ. ಹಾಗಾಗಿ ಬಹುಶಃ ಈ ಒಂದು ಹತ್ಯೆಯ ನಂತರ ಕೆಲವೊಂದು ಬದಲಾವಣೆಗಳಾಗುವ ಸಾಧ್ಯತೆಗಳಿರ್ತವೆ. ಮತ್ತಷ್ಟು ಏನಾದ್ರೂ ಅನಾಹುತ
ಅನಾಹುತಗಳು ಆಗ್ಬೋದು. ಹೀಗಾಗಿ ಒಂದು ವಾರಗಳ ಕಾಲ ಈ ಒಂದು ಪರಿಸ್ಥಿತಿಯನ್ನ ನಾವು ನೋಡ್ಕೊಂಡು ಏನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ತೀರ್ಮಾನ ಮಾಡ್ತೀವಿ. ಮತ್ತೆ ಒಂದು ವಾರ ಅಲ್ಲಿ 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 ಮಿಲಿಟರಿ ಪಡೆಗಳು ಅಂದ್ರೆ ಅಮೆರಿಕದ ಒಂದು ಪಡೆಗಳು ಆ ಒಂದು ಇರಾನ್ ನಲ್ಲಿ ಮುಂದುವರಿಸ್ತಲೇ ಇರ್ತವೆ, ಅಂದ್ರೆ ದಾಳಿಯನ್ನ ಮುಂದುವರಿಸ್ತಲೇ ಇರ್ತವೆ. ಪರಿಸ್ಥಿತಿಯನ್ನ ನೋಡ್ಕೊಂಡು ನಾವು ಯುದ್ಧವನ್ನು ನಿಲ್ಲಿಸೋದ್ರ ಬಗ್ಗೆ ಡಿಕ್ಲೇರ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಡೊನಾಲ್ಡ್ ಟ್ರಂಪ್ ಅವರೀಗ ತಮ್ಮ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಬರ್ಕೊಂಡಿದ್ದಾರೆ. ಸಿಂಚನ್. ಓಕೆ, ಥ್ಯಾಂಕ್ ಯು ಅನಂತ್ ರಾಮಯ್ಯ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.